ಮೊದಲಿಗೆ H1N1 ಬರಕ್ಕೆ ಕಾರಣ ಏನು? ಅಂದ್ರೆ ವೆದರ್ ಕಂಡೀಷನ್ ಚೇಂಜ್ ಆದ್ರೆ ಬರುತ್ತೆ ಅಂತ ಎಕ್ಸಾಕ್ಟ್ಲಿ ಇದು ಬರಕ್ಕೆ ಏನು ಕಾರಣ ಡಾಕ್ಟರ್? ಕೆಮ್ಮು ನೆಗಡಿ ಒಬ್ರಿಗೆ ಬಂದ್ಬಿಡುತ್ತಲ್ಲ, ಒಬ್ಬರಿಂದ ಒಬ್ರಿಗೆ ಬರುತ್ತೆ ಅಷ್ಟೇ. ಇದು ವೈರಸ್ ಇದ್ದೇ ಇರುತ್ತೆ ಅಟ್ಮಾಸ್ಫಿಯರ್ನಾಗೆ. ಯಾರಿಗೋ ಒಬ್ಬರಿಗೆ ಅಟ್ಯಾಕ್ ಆಗುತ್ತೆ, ಅವರಿಂದ ಇನ್ನೊಬ್ಬರಿಗೆ. ಒಂದು ಮನೆ ಒಳಗೆ ಒಬ್ಬರಿಗೆ ಬಂದರೆ ಮನೆ ಮಕ್ಕಳಿಗೆಲ್ಲ ಬರ್ಬೋದು. ಒಂದು ಶಾಲೆಯಲ್ಲಿ ಒಂದು ಮಗು ಇದ್ದರೆ ಆ ಶಾಲೆ ಮಕ್ಕಳಿಗೆಲ್ಲ ಬಂದ್ಬಿಡ್ಬೋದು. ಸೊ ನೀವು ಮಾರ್ಕೆಟ್ಗೆ ಹೋದರೆ ನೀವು ಆರಾಮಾಗಿ ಇರ್ತೀರಿ, ಯಾರೋ ಒಬ್ರು ಕೆಮ್ತಾರೆ, ಅಥವಾ ಬಸ್ನಾಗ ಹೋಗ್ತೀರಿ, ಟ್ರೈನ್ನಾಗ ಹೋಗ್ತೀರಿ, ಮೆಟ್ರೋ ಒಳಗೆ ಹೋಗ್ತೀರಿ, ಯಾರನ್ನ ಒಬ್ಬರಿದ್ರೆ ಸಾಕು ಕೆಮ್ಮಿದ್ರೆ ಅವರಿಂದ ಬರುತ್ತೆ. ಈ ವೈರಸ್ ಇದ್ದೇ ಇದೆ, ಬಟ್ ಅದು ಮನುಷ್ಯನಿಗೆ ಹೋದಾಗೆ ಅದರ ರೋಗ ಲಕ್ಷಣಗಳು ಕಾಣಿಸ್ಕೊತದೆ. ಅದ್ರ ಪಾಡಿಗೆ ಅದು ವೈರಸ್ ಇರುತ್ತೆ, ಬಟ್ ನಮ್ಮೊಳಕ್ಕೆ ಹೋದಾಗೆ ಅವಾಗ ಶುರುವಾಗ್ತದೆ ನಮ್ಮ ರೋಗ ಲಕ್ಷಣಗಳು. ಈ ಕೈ ವಾಶ್ ಮಾಡೇ ಊಟ ಮಾಡಬೇಕು ಅನ್ನೋದಿದೆ. ಬಿಕಾಸ್ ಕೈಯಿಂದ ಕೂಡ ಬರುತ್ತೆ. ಎಲ್ಲೋ ಬಸ್ಸಲ್ಲಿ ಹೋಗಿ ನೇತಾಡ್ತೀವಿ ಅಥವಾ ಎಲ್ಲೋ ಟಚ್ ಮಾಡ್ತೀವಿ, ಸೊ ಹಂಗೆ ಹೋಗಿ ಊಟ ಮಾಡ್ತೀವಿ, ಇದರಿಂದನೂ ಬರೋ ಸಾಧ್ಯ ಇಲ್ಲ. ಅದರಿಂದ ಊಟಕ್ಕೆ ಹೋಗಲ್ಲ. ಇದೇನಾಗುತ್ತೆ, ಎಲ್ಲೋ ಮುಟ್ಟಿರ್ತೀವಲ್ಲ, ಮೂಗರ್ಸ್ಕೊತೀವಿ, ನಮ್ಗೆ ಅಭ್ಯಾಸ ಯಾವನು ಮುಗ ಇದು ಮಾಡೋದು, ಆಮೇಲೆ ಮಕ್ಕಳನ್ನ ಹೋಗಿ ಹಂಗೆ ಎತ್ಕೊಳ್ಳೋದು, ಮಕ್ಕಳಿಗೆ ಮುಟ್ಟೋದು. ಸೊ ಈ ವೈರಸ್ ಯಾರೋ ಕೆಮ್ಮಿ ಹೋಗಿರ್ತಾರೆ ಅಥವಾ ಕೆಮ್ಮಿರ್ತಾರೆ, ಎಲ್ಲ ಒಂದು ಟೇಬಲ್ ಮೇಲೆ ಕಾಣೋದೇ ಇಲ್ಲ ಡ್ರಾಪ್ಲೆಟ್ಸು. ನೋಡಿ, ಡ್ರಾಪ್ಲೆಟ್ಸ್ ಅಂತೀವಿ ನಾವು. ಕೆಮ್ಮಿದ್ರೆ, ಸೀನಿದ್ರೆ 3 feet ಹೋಗುತ್ತೆ ನಮ್ಮ ಡ್ರಾಪ್ಲೆಟ್ಸು. ಈ ಡ್ರಾಪ್ಲೆಟ್ಸ್ನಾಗ ವೈರಸ್ ಇರುತ್ತೆ, ಅಲ್ಲೆಲ್ಲ ಬಿದ್ದಿರುತ್ತೆ, ನಾವು ಮುಟ್ತೀವಿ. ಕೈ ತೊಳೆದು ಮನೆಗೆ ಬರಬೇಕು, ಅಥವಾ ಮನೆಗೆ ಬಂದು ಕೈ ತೊಳೆದು ಮಕ್ಕಳನ್ನ ಮುಟ್ಟಬೇಕು, ಅಥವಾ ನಾವೇ ದಾರಿ ಒಳಗೆ ಬತ್ತೆ ಹಿಂಗೆ ಮಾಡ್ಕೊಳ್ಳೋದು, ಹಿಂಗೆ ಮಾಡೋದು. ಸೊ ನ್ಯಾಚುರಲಿ ಟೇಬಲ್ ಮೇಲಿರೋ ವೈರಸ್ಸು ನಮ್ಮ ಮೂಗೊಳಗೆ ಹೋಗುತ್ತೆ. ಸೊ ಅದರಿಂದ ದಯವಿಟ್ಟು ಊಟದಲ್ಲಿ ಹೋಗಲ್ಲ. ಇಟ್ ಈಸ್ ವೆರಿ ವೆರಿ ಕ್ಲಿಯರ್, ಇಟ್ಸ್ ಎ ಪ್ಯೂರ್ಲಿ ರೆಸ್ಪಿರೇಟರಿ ವೈರಸ್. ಸೊ ಹಂಗಾಗಿ ನೀವು ಎಲ್ಲೋ ಒಂದು ಕಡೆ ಈ ವೈರಸ್ನ ಒಬ್ಬರಿಂದ ಒಬ್ರಿಗೆ ಹರಡಬೇಕಾದ್ರೆ, ಒಂದು ಡೈರೆಕ್ಟ್ ಕೆಮ್ಮು ನೆಗಡಿ ಇದರಿಂದ, ಎರಡನೇದು ನೀವು ಮುಟ್ಟಿ ಮೂಗು ಮುಟ್ಕೊಳ್ಳೋದ್ರಿಂದ ಇದ್ರ ಸ್ಪ್ರೆಡ್ ಆಗುತ್ತೆ. ಈಗ H1N1 ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಯಾಕಂದ್ರೆ ಕಾಮನ್ ಆಗಿ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಕೆಮ್ಮು ಬರುತ್ತೆ, ಶೀತ ಆಗುತ್ತೆ, ಇದು ನಾರ್ಮಲ್ ಆಗಿ ಮನುಷ್ಯನಿಗೆ ಬರುವಂಥದ್ದು ರುಟೀನ್. ಸೊ ನನಗೆ H1N1 ಬಂದಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಇದಕ್ಕೆ ಇದೇ ತಕ್ಕಂತೆ ಮೆಡಿಸಿನ್ ತಗೊಬೇಕು ಅನ್ನೋದು ಫಸ್ಟ್ ಸ್ಟೇಜ್ ಹೇಗೆ ಗೊತ್ತಾಗುತ್ತೆ? ಏನು ಡಿಫ್ರೆನ್ಸ್ ಇಲ್ಲ. ಕಾಮನ್ ಕೋಲ್ಡ್ ಜ್ವರಕ್ಕೂ H1N1 ಜ್ವರಕ್ಕೂ ಡಿಫ್ರೆನ್ಸ್ ಇಲ್ಲ. ಯಾವುದೇ ವೈರಲ್ ಇನ್ಫೆಕ್ಷನ್ ಒಳಗೆ ನೆಗಡಿ, ಕೆಮ್ಮು, ಜ್ವರ, ವಾಂತಿ, ತಲೆನೋವು, ಮೈ ಬಿಸಿ, ಸುಸ್ತು ಇವೆಲ್ಲ ಕಾಮನ್. ಏನಂದರೆ ಇವಾಗ ಸೀಸನ್ ಇರೋದ್ರಿಂದ ನಮಗೊಂದು ಅನುಮಾನ ಬರಬೇಕು, ಇದು ಥ್ರೂ ಔಟ್ ದಿ ಇಯರ್ ಇರುತ್ತೆ. ಈಗ ಯಾಕೆ ರಿಪೋರ್ಟ್ ಆಗ್ತಾ ಇದೆ ಅಂದರೆ, ಟೆಸ್ಟ್ ಮಾಡಿದ್ರೇ ಇದು ಗೊತ್ತಾಗೋದು. H1N1 ಥ್ರೋಟ್ ಸ್ವಾಬ್ ಮಾಡ್ತಾರೆ, ಅವಲ್ಲೇ ಗೊತ್ತಾಗೋದು. ಇವಾಗ ಎಷ್ಟೋ ಜನಗಳು ನೆಗಡಿ, ಕೆಮ್ಮು H1N1 ಇಲ್ಲದೆ ಇರ್ಬೋದು, ಕೋವಿಡ್ ಇರ್ಬೋದು, ಕೋವಿಡ್ ವೈರಸ್ಸು ಇದು ಒಟ್ಟೊಟ್ಟಿಗೆ ಇರ್ತವೆ. ಸೊ ನಮ್ಗೆ ಏನಂದರೆ H1N1 ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, 2 ದಿನ ಆದರೂ ಕಾಮನ್ ಕೋಲ್ಡು ಯೂಶಲಿ ತನ್ನಷ್ಟಿಗೆ ತಾನೇ ವಿತೌಟ್ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ ನಾವು. ಅದಕ್ಕೆ ತಮಾಷೆ ಮಾಡೋರು ಮೊದಲಿಗೆ, ಅಜ್ಜಿ ಕಷಾಯ ಕುಡಿದ್ರೆ 1 ವಾರಕ್ಕೆ ವಾಸಿ ಆಗುತ್ತೆ, ಡಾಕ್ಟ್ರ್ ಹತ್ರ ಹೋದ್ರೆ 7 ದಿನಕ್ಕೆ. ಈ H1N1 ಹಂಗಲ್ಲ. ನೀವು ಹಂಗೆ ಅಂದ್ಕೊಂಡು 3 ದಿನ ಇದ್ದರೆ ನಿಮಗೆ ನ್ಯೂಮೋನಿಯಾ ಆಗ್ಬೋದು. ಅದಕ್ಕೆ ದಯವಿಟ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಮನ್ ಕೋಲ್ಡ್ನಲ್ಲೂ ಸೇಮ್ ಜ್ವರ, ನೆಗಡಿ, ಕೆಮ್ಮೆ ಅದೊಂದು 2-3 ದಿನದೊಳಗೆ ಕಡಿಮೆ ಆಗಬೇಕು. ಆಗಲಿಲ್ಲ ಅಂದರೆ ಇದು H1N1 ಇರಬೇಕು. ಅದು ನಾನು ಸುಮ್ಮನೆ ಡಾಕ್ಟ್ರ್ ಮುಟ್ಟಿ ಹೇಳೋಕ್ಕಾಗಲ್ಲ. ಟೆಸ್ಟ್ ಇಲ್ದಿರ ಇದು H1N1 ಅಂತ ಕನ್ಫರ್ಮ್ ಆಗಲ್ಲ. ಬಟ್ ರೋಗ ಲಕ್ಷಣಗಳು ಸ್ವಲ್ಪ ಉಲ್ಬಣ ಆದರೆ, ಜಾಸ್ತಿ ಆದರೆ ಮೋಸ್ಟ್ಲಿ H1N1. ಮೋರವರು ನಾವು ಆಲ್ರೆಡಿ ಎಚ್ಚರಿಸ್ತಾ ಇದ್ದೀವಿ ಮಾಧ್ಯಮದಿಂದ. ಸೊ ಆದ್ದರಿಂದ ಫ್ರೀಡಮ್ ಟೀ ನಾವು ನೋಡಿದ್ವಪ್ಪ, ಇದಿತ್ತು ಅಂತ ನೀವು ಹುಷಾರಾಗಬೇಕು. ಇವತ್ತಿನ ಕಾರ್ಯಕ್ರಮನೇ ಅದು. ನಾವು ಸುಮ್ಮನೆ ಇರೋದು ಬೇಡಪ್ಪ, ಎಚ್ಚರಿಸಿದ್ದಾರೆ, ಮನೆಗೆ ನೋಡಿದ್ದೀವಿ, ಡಾಕ್ಟ್ರ್ ಹತ್ರ ಹೋಗೋಣ ಅನ್ನೋ ಐಡಿಯಾ ನಿಮಗೆ ಬರಬೇಕು. ಅದೇ ಕೆಲವು ಕಡೆ ಮಳೆ ಬರ್ತಾ ಇದೆ, ಇವಾಗ ವೆದರ್ ಕಂಡೀಷನ್ ಚೇಂಜ್ ಇದೆ, ಮಳೆಗಾಲ, ನಾವೇ ಶೀತ ಕೋಲ್ಡ್ ಆಗಿರುತ್ತೆ, ಎಲ್ಲೋ ತಣ್ಣೀರು ಕೊಡ್ತಿದೀವಿ ಅಂತ ಹೇಳಿ ಈ ತರ ನೆಗ್ಲೆಕ್ಟ್ ಮಾಡೋ ಬದಲು ತಕ್ಷಣ ಹಾಸ್ಪಿಟಲ್ಗೆ ಹೋಗಿ. ಅಲ್ಲಿ ಕೂಡ ನಾವು ಕೂಡ ನಿಮಗೆ ಸಿಂಪಲ್ ಆಗಿ ಅಡ್ವೈಸ್ ಕೊಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ, ನಿಮ್ಮನ್ನಂತೂ ಎದುರಿಸೋದಿಲ್ಲ. ಬಟ್ ಇದು ಏನಂದರೆ ಕೋವಿಡ್ ನಾವು ನೋಡ್ಬಿಟ್ಟಿದ್ದೀವಿ ಸಾವಿರಾರು. ಅಮ್ಮ ಆ್ಯಕ್ಚುಲಿ H1N1 2009ನಲ್ಲಿ ಪ್ಯಾಂಡೆಮಿಕ್, ನಮ್ಮಲ್ಲಿ ಈ ಭಾಷೆ ಯೂಸ್ ಮಾಡ್ತೀವಲ್ಲ ಮೆಡಿಕಲ್ ಭಾಷೆ, ಇದು ಸ್ಪೊರಾಡಿಕ್ಕು, ಎಂಡೆಮಿಕ್ಕು, ಪ್ಯಾಂಡೆಮಿಕ್ ಅಂತೀವಿ. ಪ್ಯಾಂಡೆಮಿಕ್ ಕಾಯಿಲೆ ಬಂದಾಗೆ ಸಾವು ನೋವು ಜಾಸ್ತಿ, ಅಂದರೆ ಅದರ ಆ ವೈರಸ್ಸಿನ ವಿರಿಲಿಟಿ ಜಾಸ್ತಿ ಇರುತ್ತೆ, ಭಾಳ ಬೇಗ ಸ್ಪ್ರೆಡ್ ಆಗುತ್ತೆ.